ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೂವರ ಮೃತದೇಹಗಳಿಗಾಗಿ ಶೋಧ ಕಾರ್ಯಾಚರಣೆ ನಡೆದಿದೆ. ಈಗ 2 ದಿನಗಳಿಂದ ಕಾರ್ಯಾಚರಣೆಯನ್ನು ಸಂಬಂಧಪಟ್ಟವರು ಸ್ಥಗಿತಗೊಳಿಸಿದ್ದಾರೆ. ಆದರೆ ಮತ್ತೊಂದು ಹಂತದಲ್ಲೂ ಕೂಡ ಇವತ್ತು ತ್ರಿಶೂರಿನಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ತಂತ್ರಜ್ಞರು ಕೂಡ ಇವತ್ತು ಶಿರೂರಿಗೆ ಆಗಮಿಸಿ ಇಲ್ಲಿನ ಪರಿಸ್ಥಿತಿಯನ್ನು ಕೂಡ ಅವಲೋಕಿಸಿದ್ದಾರೆ. ಈ ಬಗ್ಗೆ ಮಾತಾಡಲು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಸರ್ ತಮ್ಮ ಹೆಸರು ಸರ್, ಮತ್ತು ಎಲ್ಲಿಂದ ಬಂದ್ರಿ? ಮತ್ತೆ ನನ್ನ ಹೆಸರು ವಿವೆನ್ ಸಿ, ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್, ತ್ರಿಶೂರಿಂದ ಬಂದಿದ್ದೇನೆ. ನನ್ನೊಟ್ಟಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರದೀಶ್ ಇದ್ದಾರೆ, ಮತ್ತು ಇದು ಟೆಕ್ನಿಕಲ್ ಆಪ್ರೇಟರ್ ನಿಧಿನ್ ಇದ್ದಾರೆ. ನಾವು ನಮ್ಮ 3 ಜನ ನೇಮಿಸಿದ್ದಾರೆ ಕೇರಳದಿಂದ ಬರಲಿಕ್ಕೆ. ಮೇಯ್ನ್ ಇದು ಇಲ್ಲಿ ಬರಲಿಕ್ಕೆ ಕಾರಣ ನಮ್ಮ ಉತ್ತರ ಕನ್ನಡ ಇಲ್ಲಿನ MLAನೇ ಕಾರಣ, ಕಾರವಾರ MLA ಅವರೇ ಕಾರಣ. ಅವರಿಗೆ ಈ ಮೆಷಿನ್ನಿಂದ ಇಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಮಾಡಿ ನೀವು ಹೇಳ್ದಂಗೆ 3 ಬಾಡೀಸನ್ನ ಕಂಡುಹಿಡಿಯಲಿಕ್ಕೆ ಆಗುತ್ತಾ ಅಂತ ಅನ್ನೋ ಒಂದು ಆಸೆ. ನಮ್ಮ ಈ ಮೆಷಿನ್ ಇಂಥ ಒಂದು ಕೆಲಸ ಇದುವರೆಗೂ ಮಾಡಿಲ್ಲ. ಇದು ತಗೊಂಡಿರೋದು ಆ್ಯಕ್ಚುಲಿ ಅಗ್ರಿಕಲ್ಚರ್ ಆಪ್ರೇಷನ್ಸ್ಗೆ ಅಂತ ತಗೊಂಡಿರೋದು, ಅಲ್ಲಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಅಂತ ತಗೊಂಡಿರೋ ಮೆಷಿನ್ ಇದು. ಇದರ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ನಮಗೆ ಎಲ್ರಿಗೂ ಹಿಟಾಚಿ ಗೊತ್ತು, ಬಾರ್ಜು ಗೊತ್ತು, ಬಟ್ ಈ ಫ್ಲೋಯಿಂಗ್ ವಾಟ್ರಲ್ಲಿ ಬಾರ್ಜ್ ಆಗಲಿ ಹಿಟಾಚಿ ಆಗಲಿ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ನೀರಲ್ಲಿ ಹರಿದು ಹೋಗುತ್ತೆ. ಈ ಅಗ್ರೋ ಡ್ರೆಡ್ಜ್ ಕ್ರಾಫ್ಟ್ ಅಂತ ಏನು ಹೇಳ್ತೀವಿ ಈ ಮೆಷಿನ್ನು, ಇದಕ್ಕೆ 2 ಲೆಗ್ಸ್ ಇದೆ, ಪೋಂಟೂನ್ಸ್ ಅಂತ. ಆ ಲೆಗ್ ನಾವು ಅಲ್ಲಿ ಮಣ್ಣಲ್ಲಿ ಫಿಕ್ಸ್ ಮಾಡಿ ಮುಂದೆ ಇರೋ ಆ ಕೈ, ಅದು JCB ಬಕೆಟ್ ಅಂತ ಹೇಳ್ತೀವಲ್ಲ, ಆ ಬಕೆಟಲ್ಲಿ ನಮಗೆ ಹೂಳೆತ್ತ ಅಂತ ಮಣ್ಣು ಇಲ್ಲ ಅಂತಂದರೆ ಏನಿದೆಯೋ ಅಡ್ಡ, ಅದನ್ನು ತೆಗಿಲಿಕ್ಕೆ ಯೂಸ್ ಮಾಡ್ಬೋದು ಅಂತ. ಸೊ ನಮ್ಮ ಮೆಷಿನ್ ಇದು ತುಂಬ ಸಣ್ಣದು. ನಾವು ಇಲ್ಲಿನವ್ರಿಗೆಲ್ಲ ಇದ್ರ ಬಗ್ಗೆ ತುಂಬಾ ಭರವಸೆ ಇದೆ. ನಮಗೆ ಆ ಮೆಷಿನ್ ಈ ಒಂದು ಹರಿಯೋ ರಭಸಕ್ಕೆ ಎಷ್ಟು ಮಟ್ಟಿಗೆ ನಿಲ್ಬೋದು ಅಂತ ಅನ್ನೋದು ಡೌಟ್ ಇದೆ. ಅದೇ ತಾವು ಕೂಡ ನೋಡಿದ್ರಿ ನೀರಿನ ಹರಿವಿನ ಪ್ರಮಾಣ ಯಾವ ರೀತಿ ಇದೆ, ಸ್ಪೀಡ್ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಹಲವು ಪ್ರಯತ್ನಗಳು ಕೂಡ ಆಗಿದೆ ಸರ್. ಹೌದು, ಅದೇ ರಭಸ ತುಂಬ ಇದೆ. ಅದರಲ್ಲಿ ಎಂಟ್ರಿ ಆಗೋ ಪಾಯಿಂಟು ತುಂಬ ಕಷ್ಟ ಇದೆ. ಬಟ್ ನಮ್ಮ ಟೆಕ್ನಿಷಿಯನ್ ಹೇಳ್ತಾರೆ ಅಂದರೆ ಇದಕ್ಕೆ NDRF ಇಲ್ಲ ನೇವಿ ಅವರೆಲ್ಲ ಸಪೋರ್ಟ್ ಮಾಡಿ ಆ ಒಂದು ಮೆಷಿನ್ ಸ್ಟೆಬಿಲಿಟಿಗೆ ತೊಂದರೆ ಬರದಂತೆ ಟೈಮ್ ಮಾಡಿರೋದಂದರೆ ಇದು ಹಿಟಾಚಿ ಥರ ಕೆಲಸ ಮಾಡ್ತಾರೆ. ಅಂದರೆ ಹಿಟಾಚಿ ಗೊತ್ತು ನಮಗೆ, 4 ಜನ ಅಲ್ಲ, ಒಂದು 10-15 ಜನ ಮಾಡೋ ಕೆಲಸ ಒಟ್ಟಿಗೆ ಮಾಡೋಂಥದ್ದು, ನೀರಲ್ಲಿ ನಿಂತು ಮಾಡೋಕ್ಕೆ ಆಗ್ಬೋದು ಅಂತ ಅನಿಸ್ತಿದೆ. ಯಾವುದಕ್ಕೂ ಇವೆಲ್ಲ ನಮ್ಮ ಅನಿಸಿಕೆಗಳು, ಇವೆಲ್ಲ ಇದನ್ನು ಕರೆಕ್ಟಾಗಿ ಸೈಂಟಿಫಿಕ್ಕಾಗಿ ಮಾಡ್ಬೋದಾ ಅಂತ ಅನ್ನೋದನ್ನು ತೀರ್ಮಾನ ಮಾಡಿ ಮಾಡೋಗಿದ್ರೆ ಅಂದರೆ ಈ ಮೆಷಿನ್ನ ಇಲ್ಲಿಗೆ ಕಳಿಸೋ ಅಂಥ ವಿಚಾರನ ನಮ್ಮ ಕೇರಳ ಗೌರ್ಮೆಂಟ್ ಕಡೆಯಿಂದ ಸಿಗ್ಬೋದು ಅಂತ ಅಂದ್ಕೊಳ್ತೀವಿ. ಈಗ ನೆಕ್ಸ್ಟ್ ಏನು ಮಾಡ್ತೀರಿ ಸರ್? ಈಗ ನೋಡಿದರೆ ನೀವು ಮತ್ತೆ ರಿಪೋರ್ಟ್ ಮಾಡ್ಕೊಳ್ತೀವಿ? ಇದನ್ನು ರಿಪೋರ್ಟ್ ಮಾಡ್ತೀವಿ. ಈಗ ನಾವು ನಮ್ಮ ತ್ರಿಶೂರು ಡಿಸ್ಟ್ರಿಕ್ಟ್ ಕಲೆಕ್ಟ್ರು ಇದರ ಮೇಯ್ನ್ ನಮ್ಮನ್ನು ಕಳಿಸಿರೋದು. ಸೊ ಅವ್ರಿಗೆ ನಾವು ಇದನ್ನು ರಿಪೋರ್ಟ್ ಕಳಿಸ್ತೀವಿ. ಆ ರಿಪೋರ್ಟು ವೆರಿಫೈ ಮಾಡಿ ಅವ್ರಿಗೆ ಅದು ನಾವು ಕೊಟ್ಟಿರೋ ರಿಪೋರ್ಟು ಪ್ರಾಕ್ಟಿಕಲಾಗಿ ನಡೆಯುವಂಥದ್ದು ಅಂತ ಅನಿಸಿದ್ರೆ ಅಂದರೆ ಅವರು ನಮ್ಮ ಕಾರವಾರ DC ರಿಪೋರ್ಟ್ ಮಾಡ್ತಾರೆ. ಈಗ ಕೆಲವೊಂದು ಮುಳುಗು ತಜ್ಞರು, ಎಕ್ಸ್ಪರ್ಟ್ ಅವರು ಹೇಳೋ ಪ್ರಕಾರ ಅಮಾವಾಸ್ಯೆ ಟೈಮಲ್ಲಿ ಸ್ವಲ್ಪ ನೀರಿನ ಫ್ಲೋ ಕಡಿಮೆ ಆಗ್ಬೋದು, ಸ್ಟಿಲ್ ಆಗ್ಬೋದು, ನೀರು ನಿಂತ ಸ್ಥಿತಿಯಲ್ಲಿರ್ಬೋದು, ಆಗ ಸ್ವಲ್ಪ ಪೂರಕ ಆಗ್ತದೆ ಅಂತ ಹೇಳೋ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅಷ್ಟರೊಳಗಡೆ ಕೆಲಸ ಆಗ್ಬೋದು ಸರ್, ಪ್ರೊಸೆಸ್ ಆಗ್ಬೋದು. ನಿಮ್ಮ ತ್ರಿಶೂರು DC-ಯಿಂದ ನಮ್ಮ ಕಾರವಾರ DC-ಗೆ ನಿಮಗೆ ಗೊತ್ತು, ಈ ಕೆಲಸ ಕಾರ್ಯಗಳೆಲ್ಲ ಆಗಬೇಕು ಅಂತಂದರೆ ಒಂದು ಕಡೆಯಿಂದ ತಗೊಳ್ಳೋವಂಥ ತೀರ್ಮಾನಗಳೆಲ್ಲ ಇದು. ಇವತ್ತು ನಾವು ರಿಪೋರ್ಟ್ ಕೊಡ್ತೀವಿ, ಬೇಗ ಆಗುತ್ತೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡೋಣ. ಬಿ ಆಪ್ಟಿಮಿಸ್ಟಿಕ್. ಇವಿಷ್ಟು ತ್ರಿಶೂರಿನಿಂದ ಬಂದಂಥ ಅಧಿಕಾರಿಗಳು ಹೇಳುವಂಥ ಮಾತು. ಒಟ್ಟಿನಲ್ಲಿ ತಮ್ಮ ಯಂತ್ರ ಈಗ ಕೃಷಿ ಜಮೀನಿನಲ್ಲಿ ಕೆಲಸ ಮಾಡುತ್ತೆ, ಆದರೆ ಹರಿಯುವ ನೀರಿನಲ್ಲಿ ಇನ್ನೂ ಕೆಲಸ ಮಾಡಿದ್ದೇ ಇಲ್ಲ. ಆದರೂ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟನ್ನು ಸಲ್ಲಿಸ್ತೀವಿ. ಜಿಲ್ಲಾಧಿಕಾರಿಗಳಿಂದ ರಿಪೋರ್ಟ್ ಬಂದ ಮೇಲೆ ಮತ್ತೆ ಮುಂದೆ ಏನು ತೀರ್ಮಾನ ತೆಗೆದುಕೊಳ್ಳಬೇಕಂತೂ ನಾವು ನಿರ್ಣಯ ಮಾಡ್ತೀವಿ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೂವರ ಮೃತದೇಹಗಳಿಗಾಗಿ ಶೋಧ ಕಾರ್ಯಾಚರಣೆ ನಡೆದಿದೆ. ಈಗ 2 ದಿನಗಳಿಂದ ಕಾರ್ಯಾಚರಣೆಯನ್ನು ಸಂಬಂಧಪಟ್ಟವರು ಸ್ಥಗಿತಗೊಳಿಸಿದ್ದಾರೆ. ಆದರೆ ಮತ್ತೊಂದು ಹಂತದಲ್ಲೂ ಕೂಡ ಇವತ್ತು ತ್ರಿಶೂರಿನಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ತಂತ್ರಜ್ಞರು ಕೂಡ ಇವತ್ತು ಶಿರೂರಿಗೆ ಆಗಮಿಸಿ ಇಲ್ಲಿನ ಪರಿಸ್ಥಿತಿಯನ್ನು ಕೂಡ ಅವಲೋಕಿಸಿದ್ದಾರೆ. ಈ ಬಗ್ಗೆ ಮಾತಾಡಲು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಸರ್ ತಮ್ಮ ಹೆಸರು ಸರ್, ಮತ್ತು ಎಲ್ಲಿಂದ ಬಂದ್ರಿ? ಮತ್ತೆ ನನ್ನ ಹೆಸರು ವಿವೆನ್ ಸಿ, ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್, ತ್ರಿಶೂರಿಂದ ಬಂದಿದ್ದೇನೆ. ನನ್ನೊಟ್ಟಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರದೀಶ್ ಇದ್ದಾರೆ, ಮತ್ತು ಇದು ಟೆಕ್ನಿಕಲ್ ಆಪ್ರೇಟರ್ ನಿಧಿನ್ ಇದ್ದಾರೆ. ನಾವು 3 ಜನ ನೇಮಿಸಿದ್ದಾರೆ ಕೇರಳದಿಂದ ಬರಲಿಕ್ಕೆ.
ಮೈನ್ ಇದು ಇಲ್ಲಿ ಬರಲಿಕ್ಕೆ ಕಾರಣ ನಮ್ಮ ಉತ್ತರ ಕನ್ನಡ ಇಲ್ಲಿನ MLAನೇ ಕಾರಣ, ಕಾರವಾರ MLA ಅವರೇ ಕಾರಣ. ಅವರಿಗೆ ಈ ಮೆಷಿನ್ನಿಂದ ಇಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಮಾಡಿ ನೀವು ಹೇಳ್ದಂಗೆ ಆ 3 ಬಾಡೀಸನ್ನ ಕಂಡುಹಿಡಿಯಲಿಕ್ಕೆ ಆಗುತ್ತಾ ಅಂತ ಅನ್ನೋ ಒಂದು ಆಸೆ. ನಮ್ಮ ಈ ಮೆಷಿನ್ ಇಂಥ ಒಂದು ಕೆಲಸ ಇದುವರೆಗೂ ಮಾಡಿಲ್ಲ. ಇದು ತಗೊಂಡಿರೋದು ಆ್ಯಕ್ಚುಲಿ ಅಗ್ರಿಕಲ್ಚರ್ ಆಪ್ರೇಷನ್ಸ್ಗೆ ಅಂತ ತಗೊಂಡಿರೋದು, ಅಲ್ಲಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಅಂತ ತಗೊಂಡಿರೋ ಮೆಷಿನ್ ಇದು. ಇದರ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ನಮಗೆ ಎಲ್ರಿಗೂ ಹಿಟಾಚಿ ಗೊತ್ತು, ಬಾರ್ಜು ಗೊತ್ತು, ಬಟ್ ಈ ಫ್ಲೋಯಿಂಗ್ ವಾಟ್ರಲ್ಲಿ ಬಾರ್ಜ್ ಆಗಲಿ ಹಿಟಾಚಿ ಆಗಲಿ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ನೀರಲ್ಲಿ ಹರಿದು ಹೋಗುತ್ತೆ. ಈ ಅಗ್ರೋ ಡ್ರೆಡ್ಜ್ ಕ್ರಾಫ್ಟ್ ಅಂತ ಏನು ಹೇಳ್ತೀವಿ ಈ ಮೆಷಿನ್ನು, ಇದಕ್ಕೆ 2 ಲೆಗ್ಸ್ ಇದೆ, ಪೋಂಟೂನ್ಸ್ ಅಂತ. ಆ ಲೆಗ್ ನಾವು ಅಲ್ಲಿ ಮಣ್ಣಲ್ಲಿ ಫಿಕ್ಸ್ ಮಾಡಿ ಮುಂದೆ ಇರೋ ಆ ಕೈ, ಅದು JCB ಬಕೆಟ್ ಅಂತ ಹೇಳ್ತೀವಲ್ಲ, ಆ ಬಕೆಟಲ್ಲಿ ನಮಗೆ ಹೂಳೆತ್ತ ಅಂತ ಮಣ್ಣು ಇಲ್ಲ ಅಂತಂದರೆ ಏನಿದೆಯೋ ಅಡ್ಡ ಅದನ್ನು ತೆಗಿಲಿಕ್ಕೆ ಯೂಸ್ ಮಾಡ್ಬೋದು ಅಂತ. ಸೊ ನಮ್ಮ ಮೆಷಿನ್ ಇದು ತುಂಬ ಸಣ್ಣದು. ನಾವು ಇಲ್ಲಿನವ್ರಿಗೆಲ್ಲ ಇದ್ರ ಬಗ್ಗೆ ತುಂಬಾ ಭರವಸೆ ಇದೆ. ನಮಗೆ ಆ ಮೆಷಿನ್ ಈ ಒಂದು ಹರಿಯೋ ರಭಸಕ್ಕೆ ಎಷ್ಟು ಮಟ್ಟಿಗೆ ನಿಲ್ಬೋದು ಅಂತ ಅನ್ನೋದು ಡೌಟ್ ಇದೆ. ಅದೇ ತಾವು ಕೂಡ ನೋಡಿದ್ರಿ ನೀರಿನ ಹರಿವಿನ ಪ್ರಮಾಣ ಯಾವ ರೀತಿ ಇದೆ, ಸ್ಪೀಡ್ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಹಲವು ಪ್ರಯತ್ನಗಳು ಕೂಡ ಆಗಿದೆ ಸರ್. ಹೌದು, ಅದೇ ರಭಸ ತುಂಬ ಇದೆ. ಅದರಲ್ಲಿ ಎಂಟ್ರಿ ಆಗೋ ಪಾಯಿಂಟು ತುಂಬ ಕಷ್ಟ ಇದೆ. ಬಟ್ ನಮ್ಮ ಟೆಕ್ನಿಷಿಯನ್ ಹೇಳ್ತಾರೆ ಅಂದರೆ ಇದಕ್ಕೆ NDRF ಇಲ್ಲ ನೇವಿ ಅವರೆಲ್ಲ ಸಪೋರ್ಟ್ ಮಾಡಿ ಆ ಒಂದು ಮೆಷಿನ್ ಸ್ಟೆಬಿಲಿಟಿಗೆ ತೊಂದರೆ ಬರದಂತೆ ಟೈಮ್ ಮಾಡಿರೋದಂದರೆ ಇದು ಹಿಟಾಚಿ ಥರ ಕೆಲಸ ಮಾಡ್ತಾರೆ. ಅಂದರೆ ಹಿಟಾಚಿ ಗೊತ್ತು ನಮಗೆ, 4 ಜನ ಅಲ್ಲ, ಒಂದು 10-15 ಜನ ಮಾಡೋ ಕೆಲಸ ಒಟ್ಟಿಗೆ ಮಾಡೋಂಥದ್ದು, ನೀರಲ್ಲಿ ನಿಂತು ಮಾಡೋಕ್ಕೆ ಆಗ್ಬೋದು ಅಂತ ಅನಿಸ್ತಿದೆ. ಯಾವುದಕ್ಕೂ ಇವೆಲ್ಲ ನಮ್ಮ ಅನಿಸಿಕೆಗಳು, ಇವೆಲ್ಲ ಇದನ್ನು ಕರೆಕ್ಟಾಗಿ ಸೈಂಟಿಫಿಕ್ಕಾಗಿ ಮಾಡ್ಬೋದಾ ಅಂತ ಅನ್ನೋದನ್ನು ತೀರ್ಮಾನ ಮಾಡಿ ಮಾಡೋಗಿದ್ರೆ ಅಂದರೆ ಈ ಮೆಷಿನ್ನ ಇಲ್ಲಿಗೆ ಕಳಿಸೋ ಅಂಥ ವಿಚಾರನ ನಮ್ಮ ಕೇರಳ ಗೌರ್ಮೆಂಟ್ ಕಡೆಯಿಂದ ಸಿಗ್ಬೋದು ಅಂತ ಅಂದ್ಕೊಳ್ತೀವಿ. ಈಗ ನೆಕ್ಸ್ಟ್ ಏನು ಮಾಡ್ತೀರಿ ಸರ್? ಈಗ ನೋಡಿದರೆ ನೀವು ಮತ್ತೆ ರಿಪೋರ್ಟ್ ಮಾಡ್ಕೊಳ್ತೀವಿ? ಇದನ್ನು ರಿಪೋರ್ಟ್ ಮಾಡ್ತೀವಿ. ಈಗ ನಾವು ನಮ್ಮ ತ್ರಿಶೂರ್ ಡಿಸ್ಟ್ರಿಕ್ಟ್ ಕಲೆಕ್ಟ್ರು ಇದರ ಮೇಯ್ನ್ ನಮ್ಮನ್ನು ಕಳಿಸಿರೋದು. ಸೊ ಅವ್ರಿಗೆ ನಾವು ಇದನ್ನು ರಿಪೋರ್ಟ್ ಕಳಿಸ್ತೀವಿ. ಆ ರಿಪೋರ್ಟು ವೆರಿಫೈ ಮಾಡಿ ಅವ್ರಿಗೆ ಅದು ನಾವು ಕೊಟ್ಟಿರೋ ರಿಪೋರ್ಟು ಪ್ರಾಕ್ಟಿಕಲಾಗಿ ನಡೆಯುವಂಥದ್ದು ಅಂತ ಅನಿಸಿದ್ರೆ ಅಂದರೆ ಅವರು ನಮ್ಮ ಕಾರವಾರ DC ರಿಪೋರ್ಟ್ ಮಾಡ್ತಾರೆ. ಈಗ ಕೆಲವೊಂದು ಮುಳುಗು ತಜ್ಞರು ಎಕ್ಸ್ಪರ್ಟ್ ಅವರು ಹೇಳೋ ಪ್ರಕಾರ ಅಮಾವಾಸ್ಯೆ ಟೈಮಲ್ಲಿ ಸ್ವಲ್ಪ ನೀರಿನ ಫ್ಲೋ ಕಡಿಮೆ ಆಗ್ಬೋದು, ಸ್ಟಿಲ್ ಆಗ್ಬೋದು, ನೀರು ನಿಂತ ಸ್ಥಿತಿಯಲ್ಲಿರ್ಬೋದು, ಆಗ ಸ್ವಲ್ಪ ಪೂರಕ ಆಗ್ತದೆ ಅಂತ ಹೇಳೋ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅಷ್ಟರೊಳಗಡೆ ಕೆಲಸ ಆಗ್ಬೋದು ಸರ್, ಪ್ರೊಸೆಸ್ ಆಗ್ಬೋದು. ನಿಮ್ಮ ತ್ರಿಶೂರ್ DC-ಯಿಂದ ನಮ್ಮ ಕಾರವಾರ DC-ಗೆ ನಿಮಗೆ ಗೊತ್ತು, ಈ ಕೆಲಸ ಕಾರ್ಯಗಳೆಲ್ಲ ಆಗಬೇಕು ಅಂತಂದರೆ ಒಂದು ಕಡೆಯಿಂದ ತಗೊಳ್ಳೋವಂಥ ತೀರ್ಮಾನಗಳೆಲ್ಲ ಇದು. ಇವತ್ತು ನಾವು ರಿಪೋರ್ಟ್ ಕೊಡ್ತೀವಿ, ಬೇಗ ಆಗುತ್ತೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡೋಣ. ಬಿ ಆಪ್ಟಿಮಿಸ್ಟಿಕ್. ಥ್ಯಾಂಕ್ ಯು. ಇವಿಷ್ಟು ತ್ರಿಶೂರಿನಿಂದ ಬಂದಂಥ ಅಧಿಕಾರಿಗಳು ಹೇಳುವಂಥ ಮಾತು. ಒಟ್ಟಿನಲ್ಲಿ ತಮ್ಮ ಯಂತ್ರ ಈಗ ಕೃಷಿ ಜಮೀನಿನಲ್ಲಿ ಕೆಲಸ ಮಾಡುತ್ತೆ, ಆದರೆ ಹರಿಯುವ ನೀರಿನಲ್ಲಿ ಇನ್ನೂ ಕೆಲಸ ಮಾಡಿದ್ದೇ ಇಲ್ಲ. ಆದರೂ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟನ್ನು ಸಲ್ಲಿಸ್ತೀವಿ. ಜಿಲ್ಲಾಧಿಕಾರಿಗಳಿಂದ ರಿಪೋರ್ಟ್ ಬಂದ ಮೇಲೆ ಮತ್ತೆ ಮುಂದೆ ಏನು ತೀರ್ಮಾನ ತೆಗೆದುಕೊಳ್ಳಬೇಕಂತೂ ನಾವು ನಿರ್ಣಯ ಮಾಡ್ತೀವಿ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.